ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭುವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ದಿನ ಶರಭ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡು ಇವತ್ತು ಭೀಮಃ ಎಂಬುವಂತಹ ಭಗವಂತನ ನಾಮ. ನಮಗೆ ಭೀಮ ಅಂತಂದರೆ ಭೀಮಸೇನ ದೇವರೇ ಮುಖ್ಯವಾಗಿ ಗುರ್ತಿಗೆ ಬರ್ತಾರೆ, ನೆನಪಿಗೆ ಬರ್ತಾರೆ. ಆದರೆ ನಾವು ಎಷ್ಟೋ ಬಾರಿ ಹೇಳಿಕೊಂಡಂತೆ ಶಾಸ್ತ್ರ ಹೇಳುತ್ತೆ, ಭಗವಂತ ಸರ್ವಶಬ್ದವಾಚ್ಯ, ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲವೂ ಕೂಡ ಲೌಕಿಕ ವೈದಿಕ ಎಲ್ಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸುತ್ತೆ. ಹಾಗೆ ಇಲ್ಲಿ ಭೀಮಃ ಅಂತ ಹೇಳಿದರೆ ಭಗವಂತನನ್ನೇ ತಿಳಿಸ್ತಾ ಇದೆ. ಭೀಮಃ ಭಿವೇತ್ಯ ಸ್ಯಾತ್ ಅಮುಕ್ತಜಾತಂ ವಿಶೇಷಃ ಅಜ್ಞಾನಿ ಜಾತಮಿತಿ ಭೀಮಃ. ಅಮುಕ್ತಜಾತಂ ವಿಶೇಷತಃ ಅಮುಕ್ತಜಾತ, ಅಮುಕ್ತರಿಗೆ ಮತ್ತು ವಿಶೇಷವಾಗಿ ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವವನಾದ ಕಾರಣ ಭಗವಂತನಿಗೆ ಭೀಮಃ ಅಂತ ಹೆಸರು. ಮಾ ಭೀಹಿ ನ ವಿದ್ಯತೆ ಭಯಂ ಅಭಯಂ ಭಕ್ತಾನಾಂ ವಿಶೇಷತಃ ಮುಕ್ತಾನಾಂ ಯಸ್ಮಾತ್ ಸಹ ಭೀಮಃ. ವರ್ಣವ್ಯತ್ಯಯೇನ ನಿರ್ವಚನಂ ಭಿಯಂ ಭಕ್ತಭಯಂ ಮಿನಾತಿ ಹಿನಸ್ತಿ ಇತಿ ಭೀಮಃ. ಭಕ್ತರಿಗೆ ಮತ್ತು ವಿಶೇಷವಾಗಿ ಮುಕ್ತರಿಗೆ ಮಾ ಭೀಹಿ ನ ವಿದ್ಯತೆ ಭಯಂ, ಭಯ ಇಲ್ಲದೇ ಇರುವುದು, ಅಭಯ ಯಾರಿಗೆ? ಭಕ್ತರಿಗೆ. ವಿಶೇಷತಃ ಮುಕ್ತಾನಾಂ, ಮುಕ್ತಾತ್ಮರಿಗೆ ವಿಶೇಷವಾಗಿ ಅಭಯವು ಯಾವನಿಂದಲೋ ಅವನು ಭೀಮಃ ಅಂತ ಹೆಸರು. ಇನ್ನು ತೈತ್ರೀಯೋಪನಿಷತ್ತು, ತೈತ್ರೀಯೋಪನಿಷತ್ ಭಾಷ್ಯ ತತ್ ತ್ವೇವ ಭಯಂ ವಿದುಷೋ ಮನ್ವಾನಸ್ಯ ತದೇವ ಬ್ರಹ್ಮ ಭಯಕೃತ್ ವಿದುಷೋ ಅವಿದುಷಸ್ತತಃ ವಿದುಷೋ ಅಲ್ಪಭಯಂ ಕುರ್ಯಾತ್ ಯಾವನ್ಮುಕ್ತಿಂ ವ್ರಜತ್ಯಸೌ ತಸ್ಮಾತ್ ವಾಯುವಾದಯೋ ದೇವ ವಿದ್ವಾಂಸೋಪಿ ವಿಶೇಷತಃ ಭೀತಾಃ ಸ್ವಕರ್ಮ ಕುರ್ವಂತಿ ವಿಷ್ಣೋಃ ಪ್ರೀತ್ಯರ್ಥಮಂಜಸ. ತೈತ್ರೀಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ. ಏನು? ಭಗವಂತ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡ್ತಾನೆ. ಜ್ಞಾನಿಗಳಿಗೂ ಭಯ ಉಂಟು ಮಾಡ್ತಾನೆ, ಅಜ್ಞಾನಿಗಳಿಗೂ ಭಯ ಉಂಟು ಮಾಡ್ತಾನೆ. ಜ್ಞಾನಿಗಳು ಮುಕ್ತಾತ್ಮರಾಗುವವರಿಗೂ ಅಲ್ಪ ಭಯವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಜ್ಞಾನಿಗಳಾದ ವಾಯುವು ಮೊದಲಾದವರು ಕೂಡ
ಭಗವಂತನ ಒಂದು ನಿಯತಿಗೆ, ಭಗವಂತನ ಒಂದು ನಿಯಮ್ಯಕ್ಕೆ, ನಿಯಾಮಕತ್ವಕ್ಕೆ ಭಯಪಟ್ಟು ತಮ್ಮ ತಮ್ಮ ಕರ್ತವ್ಯಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಜ್ಞಾನಿಗಳಿಗೆ ಹೆಚ್ಚು ಭಯವನ್ನುಂಟು ಮಾಡಲ್ಲ, ಅಲ್ಪ ಭಯ. ಅಂದರೆ ಅದು ಎಂಥ ಭಯ ಇರುತ್ತೆ, ಜ್ಞಾನಿಗಳಾದವರಿಗೆ ಹೆಚ್ಚು ಇದು ಮಾಡಬೇಕಾಗಿಲ್ಲ. ಅವರೇ ಭಗವಂತನ ಒಂದು ನಿಯಾಮಕತ್ವಕ್ಕೆ ಭಯಪಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಅದು ನಮಗೆ ಲೋಕದಲ್ಲಿ ಕೂಡ ಒಂದು ಮಾತಿದೆ, ಮನುಷ್ಯರಿಗೆ ಪಶುಗಳಿಗೆ ಒಂದು ಏಟು, ಮನುಷ್ಯರಿಗೆ ಒಂದು ಮಾತು ಅಂಥೇಳಿ. ಎಂಥವರಿಗೆ? ಭಯ, ಭಕ್ತಿ, ಜ್ಞಾನ ಇರುವವರಿಗೆ ಒಂದು ಮಾತು ಹೇಳಿದರೆ ಸಾಕು. ಪಶುವಿಗೆ ಒಂದು ಏಟು ಹೊಡೆದ್ರೆ ಸಾಕು. ಜ್ಞಾನ ಇಲ್ಲದೆ ಇರುವ ಅಜ್ಞಾನಿಗಳಿಗೆ, ದುಷ್ಟರಿಗೆ, ಮೂರ್ಖರಿಗೆ ಮಾತು ಹೇಳಿದರೂ ಪ್ರಯೋಜನ ಇಲ್ಲ, ಏಟು ಹೊಡೆದ್ರೂ ಪ್ರಯೋಜನ ಇಲ್ಲ. ಆದರೆ ವಾಯುವಾದಿಗಳು ಮಹಾಜ್ಞಾನಿಗಳಾದ ಕಾರಣ ಅವರು ಭಗವಂತನ ಒಂದು ನಿಯಮ್ಯತ್ವಕ್ಕೆ ಭಯಪಟ್ಟು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಇನ್ನು ತೈತ್ತಿರೀಯೋಪನಿಷತ್ತು, ತದಪ್ಯೇಷ ಶ್ಲೋಕೋ ಭವತಿ ಭೀಷಾಸ್ಮಾತ್ ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ ಇತಿ. ವಿದುಷೋಪಿ ಭಯಕೃದಿತ್ಯುಕ್ತೆ ಅರ್ಥೆ ಶ್ಲೋಕಂ ಪ್ರಮಾಣಯತಿ ತದಪಿ ಇತಿ ತತ್ರೋಕ್ತಾರ್ಥೆ ಏಷಃ ಶ್ಲೋಕೋಪಿ ಭವತಿ ಇತ್ಯರ್ಥಃ. ಭಯಾದಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯಃ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ವಾಯುದೇವರು ಒಂದು ನಿಯತವಾಗಿ ಸಂಚಾರ ಮಾಡ್ತಾರೆ, ಸೂರ್ಯ ಉದಯಿಸುತ್ತಾನೆ, ಅಗ್ನಿ, ಇಂದ್ರ, ಯಮಾದಿಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾರೆ. ಇದೆಲ್ಲವೂ ಹೇಗೆ ಅಂತ ಹೇಳಿದರೆ ಭಗವಂತನ ಒಂದು ನಿಯತಿಗೆ ಭಯಪಟ್ಟು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರೆ ಅಂತ ಉಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತದೇಜತಿ ತಥೋಭಿವೇತಿ ಸರ್ವೋಪಿ ಮಹದ್ಭಯಂ ವಜ್ರಮುದ್ಯತಂ ವಜ್ರವದ್ ಭಯದಂ ಚೈವ ಸ್ವಧರ್ಮಸ್ಯಾತಿ ಲಂಘನೆ. ಭಗವಂತನಿಗೆ ಎಲ್ಲರೂ ಭಯಪಡ್ತಾರೆ ಎಂದು ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ. ಭಗವಂತನಿಗೆ ಭಯಪಡದೇ ಇರುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆ ಅಂತ ಹೇಳಿದರೆ ಅವನಷ್ಟು ಭಯ ಉಂಟು ಮಾಡುವವನು. ಇದೇ ವಿಷ್ಣು ಸಹಸ್ರನಾಮದಲ್ಲಿ ಭಯಕೃತ್ ಭಯನಾಶನಃ ಅಂತೇಳಿ, ಭಯವನ್ನು ಉಂಟು ಮಾಡುವವನು ಅವನೇ, ಭಯವನ್ನು ನಾಶ ಮಾಡುವವನು ಅವನೇ. ಯಾರು ಭಗವಂತನ ಒಂದು ಉಗ್ರ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಕೂಡ ಭಯಪಡ್ತಾಳಂತೆ. ಹಿರಣ್ಯಕಶಿಪನ್ನು ಸಂಹಾರ ಮಾಡುವುದಕ್ಕಾಗಿ ಭಗವಂತ ನರಸಿಂಹನಾಗಿ ಪ್ರಾದುರ್ಭೂತನಾಗಿ ಹಿರಣ್ಯಕಶಿಪನ್ನು ಸಂಹಾರ ಮಾಡಿದ ಮೇಲೆ ಭಗವಂತ ಉಗ್ರ ರೂಪವನ್ನು ತಾಳಿದ್ದ. ಅವನು ಶಾಂತನಾಗಲಿಕ್ಕೆ ಅವನ ಹತ್ತಿರ ಹೋಗಿ ಎಲ್ಲರೂ ಭಯಪಡ್ತಾ ಇದ್ದರು, ಎಲ್ಲರೂ ಸ್ತೋತ್ರ ಮಾಡಿದರು, ಯಾರೂ ಆದರೂ ಶಾಂತನಾಗಲಿಲ್ಲ. ಕೊನೆಗೆ ಲಕ್ಷ್ಮೀದೇವಿಯನ್ನು ನೀವು ಸ್ತೋತ್ರ ಮಾಡಿರಿ ಅಂತ ಕೇಳಿದಾಗ ಸಾಕ್ಷಾತ್ ಪತ್ನಿಯಾದ ಲಕ್ಷ್ಮೀದೇವಿ ಕೂಡ ಭಗವಂತನ ಉಗ್ರ ರೂಪವನ್ನು ನೋಡಿ ಭಯಪಟ್ಟಳಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಹೇ ಪ್ರಹ್ಲಾದ,
ನಿಮ್ಮ ಅಪ್ಪನ್ನು ಕೊಲ್ಲುವುದಕ್ಕೆ ನಮ್ಮಪ್ಪ ಈ ಉಗ್ರರೂಪವನ್ನು ತಾಳಿದ್ದಾನೆ, ಅರ್ಥಾತ್ ನಿನಗಾಗಿ ಅವತಾರವನ್ನು ತಾಳಿದ್ದಾನೆ, ನೀನು ಸ್ತೋತ್ರ ಮಾಡು ಅಂತ ಹೇಳಿದಾಗ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ ಮೇಲೆ 5 ವರ್ಷದ ಬಾಲಕರು ಮಾಡಿದ ಮೇಲೆ ಉಗ್ರ ನರಸಿಂಹ ಶಾಂತನಾಗ್ತಾನೆ. ಅಂದರೆ ಅರ್ಥಾತ್ ಭಗವಂತನು, ಎಲ್ಲರೂ ಭಗವಂತನನ್ನು ನೋಡಿ ಭಯಪಡ್ತಾರೆ, ಸಾಕ್ಷಾತ್ತು ಲಕ್ಷ್ಮೀದೇವಿ ಕೂಡ ಭಯಪಡ್ತಾಳೆ ಎಂದು ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ. ಯಾರಾದರೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲನೆ ಮಾಡುವುದಿಲ್ಲ, ತಮ್ಮ ತಮ್ಮ ಕರ್ತವ್ಯಗಳನ್ನು ಯಾರಾದರೆ ಸರಿಯಾಗಿ ನಿರ್ವಹಣೆ ಮಾಡುವುದಿಲ್ಲ, ಅವರಿಗೆ ಭಗವಂತ ವಜ್ರಾಯುಧದಂತೆ ಭಯಂಕರನಾಗಿರ್ತಾನೆ ಅಂತ ಕಾಠಕೋಪನಿಷತ್ತು ಹೇಳ್ತಾ ಇದೆ. ಇನ್ನು ತೈತ್ತಿರೀಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಯಜುಸ್ಸಂಹಿತ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅಮನ್ವಾನಸ್ಯ ನುರ್ವಿಷ್ಣು ಕುರ್ಯಾನ್ ನಿತ್ಯಂ ಮಹದ್ ಭಯಂ ತಮ ಆಖ್ಯಮನುತ್ಥಾನಂ ಏತಾವಾನ್ ವಿಶೇಷಃ ವಿದುಷೋ ಯಾವನ್ಮುಕ್ತಿ ಕಿಂಚಿತ್ ಭಯಕೃತ್ ಪಶ್ಚಾದಭಯಕೃತ್ ಅಗ್ನಸ್ಯ ಸಂಸಾರ ಭಯಕೃತ್ ವಿಪರೀತಜ್ಞಸ್ಯ ತು ಮಹಾಭಯಕೃದಿತಿ. ಭಗವಂತ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಭಯವನ್ನುಂಟು ಮಾಡಬೇಕೋ ಅಷ್ಟೇ ಮಾಡ್ತಾನೆ. ಎಲ್ಲರಿಗೂ ಒಂದೇ ರೀತಿಯಾದ ಭಯವನ್ನು, ಒಂದೇ ಪ್ರಮಾಣದಲ್ಲಿ ಭಯವನ್ನು ಅವನು ಉಂಟು ಮಾಡಲ್ಲ. ಜ್ಞಾನಿಗಳು ಮುಕ್ತರಾಗುವವರಿಗೂ ಸ್ವಲ್ಪ ಪ್ರಮಾಣದಲ್ಲೇ ಭಯವನ್ನುಂಟು ಮಾಡ್ತಾನೆ. ಅಜ್ಞಾನಿಗಳಿಗೆ ಸಂಸಾರ ಭಯವನ್ನು ಉಂಟು ಮಾಡ್ತಾನೆ. ವಿಪರೀತ ಜ್ಞಾನಿಗಳಿಗೆ ಅಂಧಂತಮಸ್ಸು ಎಂಬ ಭಯವನ್ನುಂಟು ಮಾಡ್ತಾನೆ. ಆದ್ದರಿಂದ ರಾಮೋ ಅಖಿಲಾನಂದತನುಃ ಸಯೇವ ಭೀಮೋ ಅತಿ ಪಾಪೇಷು ದುರಂತ ವೀರ್ಯಃ ಶ್ರೀ ಹೃಷಿಕೇಶತೀರ್ಥೈರ್ಲಿಖಿತೆ ಮೂಲಕೋಶೆ ಶ್ರೀಮದಾಚಾರ್ಯಕೃತಾನಾಂ ಸ್ತೋತ್ರಾಣಾಂ ಮಧ್ಯೆ ಪಠಿತತ್ವೇನ ವಿಮರ್ಶಕೈಃ ಆಚಾರ್ಯಕೃತಯೇವೇತಿ ನಿಶ್ಚಿತಸ್ಯ ಶ್ಲೋಕಸ್ಯ ಪೂರ್ವಾರ್ಧಮಿದಂ. ಆದ್ದರಿಂದಲೇ ಮಧ್ವಾಚಾರ್ಯರು ಸಜ್ಜನರ ಪಾಲಿಗೆ ಭಗವಂತ ರಾಮನಾಗ್ತಾನೆ, ಅತಿ ಪಾಪಿಗಳ ಪಾಲಿಗೆ ಭೀಮನಾಗಿ ಕಾಣಿಸುತ್ತಾನೆ. ಭೀಮ ನಿರವಧಿಕವಾದ ಪರಾಕ್ರಮ ಉಳ್ಳವನು. ಅತಿಪಾಪಿಗಳಿಗೆ ರಾಮ ಭೀಮ, ಸಜ್ಜನರಿಗೆ ಭಗವಂತ ರಾಮನಾಗಿರ್ತಾನೆ. ಇಲ್ಲಿ ಯಮಧರ್ಮರಾಜ ಆತನ ಹೆಸರು. ಪಾಪಿಗಳಿಗೆ ಯಮಧರ್ಮರಾಜ ಭಯವನ್ನುಂಟು ಮಾಡುವವನು, ಪುಣ್ಯವಂತರಿಗೆ ಆತನು ಧರ್ಮರಾಜನು. ಹಾಗೆ ಇಲ್ಲಿ ಭಗವಂತನು ಆಚಾರ್ಯರು ಹೇಳ್ತಾ ಇದ್ದಾರೆ, ಸಜ್ಜನರ ಪಾಲಿಗೆ ರಾಮನಾಗಿ ಆಹ್ಲಾದವನ್ನು ಉಂಟು ಮಾಡ್ತಾನೆ, ಪಾಪಿಗಳಿಗೆ ನಿರವಧಿಕ ಪರಾಕ್ರಮಿಯಾದ ಭಗವಂತ ಭೀಮ ಎಂದು ಅವರಿಗೆ ಭಯವನ್ನು ಉಂಟು ಮಾಡ್ತಾನೆ. ಅಥಾಭಯಂ ಭವೇದ್ ಬ್ರಹ್ಮತಸ್ಯ ಮುಕ್ತಸ್ಯ ಸರ್ವದ. ತೈತ್ರೀಯೋಪನಿಷತ್ತಿನಲ್ಲಿ ಯಜುಸ್ಸಂಹಿತ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಈ ಜ್ಞಾನಿಯಾದವನು ನಿರ್ಭಯನಾದ ಭಗವಂತನನ್ನು ಹೊಂದಿದ ಅಂತ ಹೇಳಿದರೆ, ಅಂದರೆ ಜ್ಞಾನಿ ಅವನ ಸಾಧನೆ ಯಾಕೆ, ಜ್ಞಾನವೇಕೆ ಅಂತ ಹೇಳಿದರೆ, ಈ ಜ್ಞಾನ ಎಂಬುದು ಭಗವಂತನನ್ನು ಹೊಂದುವುದಕ್ಕೆ, ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ. ಭಗವಂತ ಎಂಥವನು? ನಿರ್ಭಯನಾದವನು. ಜ್ಞಾನಿಯಾದವನು ನಿರ್ಭಯನಾದ ಭಗವಂತನನ್ನು ಹೊಂದಿದ ಅಂತ ಹೇಳಿದರೆ, ಅದೇ ಭಗವಂತ
ಅವನಿಗೆ ಭಯವನ್ನುಂಟು ಮಾಡುವ ನಿರ್ಭಯನಾದ ಭಗವಂತನನ್ನು ಹೊಂದಿದ ಜ್ಞಾನಿಗೆ ಆವಾಗ ಅವನು ಅಭಯನಾಗ್ತಾನೆ. ಭಯ ಇಲ್ಲದೆ ಅವನು ಅಭಯವಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸ್ಕಾಂದ ಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ರಾಮ ಭೀಮಾರ್ಜುನಾದೀನಿ ವಿಷ್ಣೋರ್ನಾಮಾನಿ ಸರ್ವಶಃ ರಮಣಾಭಯವರ್ಣಾದ್ಯಾಃ ಶಬ್ದವೃತ್ತೇರ್ಹಿ ಹೇತವಃ ಹರಿರ್ಹಿ ತತ್ರಸ್ಥೋ ರಮಣಾದೀನ್ ಕರೋತ್ಯಜಃ ಅತಸ್ತಸ್ಯೈವ ನಾಮಾನಿ ವ್ಯಾಜಾದನ್ಯಗತಾನಿ ತು ವ್ಯವಹಾರ ಪ್ರವೃತ್ತ್ಯರ್ಥಂ ದುಷ್ಟಾನಾಂ ಮೋಹನಾಯ ಚ ಅಂತ ಹೇಳ್ತಾರೆ. ಭಕ್ತರಿಗೆ ಭಗವಂತ ಅಭಯ ಕೊಡುವವನಾದರೆ ಭೀಮನಾಗಿದ್ದು ಆ ಭೀಮಸೇನ ದೇವರ ಅಂತರ್ಗತನಾಗಿ ಭಗವಂತನೇ ಭೀಮನಾಮಕನಾಗಿ ಭೀಮ ಎಂದು ಕರೆಯಲ್ಪಡ್ತಾ ಈ ಜಗತ್ತಿನ ವ್ಯವಹಾರ ನಡೆಸುವುದಕ್ಕಾಗಿ ಅಥವಾ ದುಷ್ಟರನ್ನು ಮೋಹಿಸುವುದಕ್ಕಾಗಿ ಯುಧಿಷ್ಠಿರ ತಮ್ಮನಾಗಿ ಗೌಣವಾಗಿ ಭೀಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಎಂದು ಸ್ಕಾಂದ ಪುರಾಣ ಹೇಳ್ತಾ ಇದೆ. ಅಂದರೆ ಒಟ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತರಿಗೆ ಭಗವಂತ ಅಭಯವನ್ನು ಕೊಡುವವನು, ಮಿಕ್ಕವರಿಗೆ ಭಯವನ್ನು ಉಂಟು ಮಾಡುವವನು. ಆದರೆ ಭೀಮಸೇನನಾಗಿ ಭಗವಂತ ಭೀಮಸೇನರಲ್ಲಿ ಭೀಮಶಬ್ದವಾಚ್ಯನಾಗಿ ಭೀಮಾಂತರ್ಗತನಾಗಿ ಜೀವೋತ್ತಮರಾದ ವಾಯುದೇವರು ಧರ್ಮರಾಜನ ತಮ್ಮ ಎಂದು ಕರೆಯಲ್ಪಡ್ತಾ ಆ ಭೀಮ ಎಂದು ಕರೆಯಲ್ಪಡ್ತಾ ಇದ್ದಾನೆ ಭಗವಂತ ಭೀಮಸೇನಲ್ಲಿ ಭೀಮಾಂತರ್ಗತನಾಗಿ ಎಂದು ಸ್ಕಾಂದ ಪುರಾಣ ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ನ ವಿದ್ಯತೆ ಭೀಹಿ ಭಯಂ ಯಸ್ಯ ಸಹ ಭೀಮಃ. ನ ವಿದ್ಯತೆ ಭೀಹಿ, ಭಯವು ಯಾವನಿಗೆ ಇಲ್ಲವೋ ಅವನು ಭೀಮ. ಯಾರ ಬಗ್ಗೆ ಯಾರಿಗೂ ಭಯಪಡದೇ ಇರುವವನು ಇವನು ಭಯನಾಶನನೇ ಹೊರತು ಇವನು ಯಾರಿಗೂ ಭಯಪಡುವವನಲ್ಲ. ಭಯ ಯಾವನಿಗೆ ಇಲ್ಲವೋ ಅವನು ಭೀಮ. ತದೇಜತಿ ತನ್ನೇಜತಿ ತಥೋ ಬಿಭೇತಿ ಸರ್ವೋಪಿ ನ ಬಿಭೇತಿ ಹರಿಹಿ ಸ್ವಯಂ. ಈಶಾವಾಸ್ಯೋಪನಿಷತ್ತು, ಈಶಾವಾಸ್ಯೋಪನಿಷತ್ ಭಾಷ್ಯ, ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ತತ್ವಸಂಹಿತ ವಾಕ್ಯ. ಭಗವಂತನಿಗೆ ಎಲ್ಲರೂ ಭಯಪಡ್ತಾರೆ, ಆದರೆ ಅವನು ಯಾರಿಗೂ ಭಯಪಡುವುದಿಲ್ಲ ಅಂತ ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ. ಹೌದು, ಅವನು ಎಲ್ಲರಿಗೂ ಭಯವನ್ನುಂಟು ಮಾಡ್ತಾನೆ ಹೊರತು ಅವನು ಯಾರಿಗೂ ಭಯಪಡುವುದಿಲ್ಲ. ಭೃತಾಃ ಪೂರ್ಣಾಃ ಮಾಹ ಯಸ್ಮಿನ್ ಸಹ ಭೀಮಃ. ಎಲ್ಲ ವಿದ್ಯೆಗಳು ಪೂರ್ಣವಾಗಿ, ಭೃತಾಃ ಪೂರ್ಣಾಃ ಮಾಹ ಅಂದರೆ ಪೂರ್ಣವಾಗಿ ಎಲ್ಲ ವಿದ್ಯೆಗಳು ಯಾರಲ್ಲಿ ಇದೆಯೋ ಅವನು ಭೀಮಃ. ಭಗವಂತನು ಸರ್ವಜ್ಞನಾಗಿದ್ದಾನಾದ ಕಾರಣ ಅವನಿಗಲ್ಲಿ ಇಲ್ಲದೇ ಇರುವ ವಿದ್ಯೆಗಳೇ ಇಲ್ಲ. ಅವನು ಸಕಲ ವಿದ್ಯಾಪೂರ್ಣನಾಗಿದ್ದಾನೆ. ಆದ ಕಾರಣ ಅವನಿಗೆ ಭೀಮಃ ಅಂತ ಹೆಸರು. ಭೃತಮೋ ಭೀಮಃ ಇತ್ಯುಕ್ತೋ ವಾಚೋ ಮಾತರಃ ಸ್ಮೃತಃ ಋಗಾದ್ಯ ಇತಿಹಾಸಂ ಚ ಪುರಾಣಂ ಪಂಚರಾತ್ರಕಂ ಪ್ರೋಕ್ತಾಃ ಸಪ್ತಶಿವಾಸ್ತತ್ರ ಶಯೋ ಭೀಮಸ್ತತಃ ಸ್ಮೃತಃ. ಸ ವಾಯುರೇವ ಭವದತ್ರ ಭೀಮನಾಮ ಭೃತ ಮಾಹ ಸಕಲಾಹಿ ಯಸ್ಮಿನ್ ಸಕಲಾಃ ಮಾಹ ವಿದ್ಯಾಃ ಯಸ್ಮಿನ್ ಭೃತಾಃ ಪೂರ್ಣಾಃ
ತೇನ ಕಾರಣೇನ ಭೃತಾಃ ಮಾಹ ಯಸ್ಮಿನ್ನಿತಿ ವ್ಯುತ್ಪತ್ತ್ಯ ಭೀಮಃ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನನು ಪೂರ್ಣವಾದ ಎಲ್ಲ ವಿದ್ಯೆಗಳನ್ನು ಹೊಂದಿರುವ ಪ್ರಯುಕ್ತ ಭೀಮಸೇನ ದೇವರು ಭೀಮ ಎಂದು ಕರೆಯಲ್ಪಡ್ತಾ ಇದ್ದಾರೆ. ಭೀಮಸೇನ ದೇವರೇ ಎಲ್ಲ ವಿದ್ಯೆಗಳಿಂದ ಪೂರ್ಣವಾಗಿ ಇರುವವರೇ ಆದರೆ ಆತನಿಗೂ ಪ್ರಭುವಾದಂತಹ ಭಗವಂತನು ಆತನಕ್ಕಿಂತ ಅಧಿಕವಾಗಿ ವಿದ್ಯೆಗಳನ್ನು ಪಡೆದಿರುವ ಪ್ರಯುಕ್ತ ಪರಮ ಮುಖ್ಯ ವೃತ್ತಿಯಿಂದ ಮುಖ್ಯವಾಗಿ ಭೀಮ ಶಬ್ದ ಭಗವಂತನಿಗೇನೆ ನಮಗೆ ಸೇರತ್ತೆ, ಭಗವಂತನಿಗೇನೆ ಸಲ್ಲತ್ತೆ ಅಂತ ಹೇಳಿ ಇನ್ನು ಜಿಜ್ಞಾಸೆಗೆ ಬಂದರೆ ನಮಗೆಲ್ಲರಿಗೂ ತಿಳಿದಂತೆ ವಾಯುದೇವರು 3 ಅವತಾರಗಳು, ಹನುಮ ಭೀಮ ಮಧ್ವ ಅವತಾರಗಳು. ಈ ಅವತಾರಗಳ ಹೆಸರುಗಳೆಲ್ಲ ಒಂದೇ, ಹನುಮ ಭೀಮ ಮಧ್ವ. ನೋಡ್ರಿ, ಹನು ಶಬ್ದೋ ಜ್ಞಾನವಾಚಿ, ಹನು ಅಂದರೆ ಜ್ಞಾನ ಅಂತ ಅರ್ಥ, ಜ್ಞಾನವಾನ್ ಅಂತ ಅರ್ಥ. ಭೃತಾಃ ಮಾಹ ಸಕಲಾಹಿ ಯಸ್ಮಿನ್, ಎಲ್ಲ ವಿದ್ಯೆಗಳು ಪೂರ್ಣವಾಗಿ ಯಾರಲ್ಲಿ ಇದೆಯೋ ಅವರು ಭೀಮಸೇನ ದೇವರು. ಹಾಗೆ ಹನುಮಾನ್ ಎಂದರೂ ಪೂರ್ಣ ಪ್ರಜ್ಞ ಅಂತ ಅರ್ಥ. ಇಲ್ಲಿ ಭೀಮ ಶಬ್ದದಲ್ಲಿ ಮಾ ಶಬ್ದಕ್ಕೆ ವಿದ್ಯೆಗಳು ಅಂತ ಅರ್ಥ, ಭೃತಾಃ ಅಂದರೆ ಪೂರ್ಣಗಳು ಅಂತ ಅರ್ಥ. ಒಟ್ಟಾರೆ ಇನ್ನು ಪೂರ್ಣಪ್ರಜ್ಞರು, ಆಚಾರ್ಯರು ಪೂರ್ಣಪ್ರಜ್ಞರು, ಪೂರ್ಣಬೋಧರು, ದಶಪ್ರಮತಿಗಳು ಅಂತ ಅನೇಕ ಹೆಸರುಗಳು. ಇವೆಲ್ಲವೂ ಕೂಡ ವಾಯುದೇವರ 3 ಅವತಾರಗಳಲ್ಲಿ ಅವರು ಸರ್ವಜ್ಞರು, ಎಲ್ಲವೂ ಅವರಲ್ಲಿ ಇದೆ, ಎಲ್ಲ ಜ್ಞಾನಗಳು ಅಂತ ಇದೆ. ಆದ ಕಾರಣ ಈ ರೀತಿಯಾಗಿ ವಾಯುದೇವರು 3 ಅವತಾರಗಳಲ್ಲಿ ಇದ್ದು ಅವರು ಅಂದರೆ ಪೂರ್ಣಪ್ರಜ್ಞರು, ಸರ್ವಜ್ಞರು ಎಂಬುವಂತಹ ಇದರನ್ನು ಅವರು ಆ ಗುಣವನ್ನು, ಆ ಜ್ಞಾನವನ್ನು ಹೊಂದಿದ್ದಾರೆ. ಇಷ್ಟು ಇದ್ದಾಗ ವಾಯುದೇವರೇ ಇವೆಲ್ಲರೂ ಈ ಅವತಾರಗಳು ಭಗವಂತನ ಆಜ್ಞೆಯ ಮೇರೆಗೆ ಮಾಡಿದ್ದಾರೆ ಅಂತ ಹೇಳಿದಾಗ ವಾಯುದೇವರ 3 ಅವತಾರಗಳಲ್ಲಿ ಅವರು ಶುದ್ಧವಾದಂತಹ ಭಾಗವತ ಧರ್ಮವನ್ನು ಮಾಡಿಕೊಂಡು ನಡೆಸಿಕೊಂಡು ಬಂದವರು. ಆದ ಕಾರಣ ಭಗವಂತನ ನಾಮವನ್ನು ವಾಯುದೇವರು ಧರಿಸಬಹುದಾಗಿತ್ತಲ್ವ. ಹನುಮ ಭೀಮ ಮಧ್ವ ಅಂತ ಹೇಳಿದರೆ 3 ಹೆಸರುಗಳು ಭಗವಂತನಲ್ಲೇ ತಿಳಿಸಿಕೊಡತ್ತೆ. ಹಾಗೆ ಈ 3 ಅವತಾರಗಳು ಮೂಲ ಪುರುಷರಾದ ವಾಯುದೇವರು ಕೂಡ ಶುದ್ಧ ಭಾಗವತ ಧರ್ಮ ನಿರತರಾಗಿರುವ ಕಾರಣ ಅವರು ಕೂಡ ಭಗವಂತನ ಹೆಸರನ್ನೇ ಇಟ್ಟುಕೊಳ್ಳಬಹುದಾಗಿತ್ತಲ್ವಾ ಅಂಥೇಳಿ ನಮಗೆ ಬರುತ್ತೆ. ಆದರೆ ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೆಸರುಗಳು ಇಡ್ತೇವೆ. ವಾಯುದೇವರು, ಭೀಮಾರಾವು, ಭೀಮಾಚಾರು, ಹನುಮಾಚಾರು ಎಲ್ಲ ಇಡ್ತೇವೆ. ಆ ಇಡುವಾಗ ನಮಗೇನು ಆ ಒಂದು ನೆಪದಿಂದಾದರೂ ಭಗವಂತನ ನಾಮವನ್ನು ನಾವು ಯಾವಾಗೂ ಸ್ಮರಿಸಬಹುದು ಅಂತ ಹೇಳಿ ನಾವು ಕೂಡ 12 ಊರ್ಧ್ವ ಪುಂಡ್ರಗಳನ್ನು ಧರಿಸಿ ಶಂಖಚಕ್ರ ಆಯುಧಗಳನ್ನು ನಾವು ಧರಿಸುತ್ತೇವೆ. ಗೋಪಿಚಂದನದಿಂದ ಶಂಖಚಕ್ರ ಗದಾ ಪದ್ಮ ನಾರಾಯಣಗಳನ್ನು ಮುದ್ರೆಗಳನ್ನು ನಾವು ಧರಿಸುತ್ತೇವೆ. ಆದರೆ ಅದನ್ನು ಅರ್ಥ ಏನು ಅಂತ ಹೇಳಿದರೆ, ನಾನು ಭಗವದ್ಭಕ್ತ, ನಮಗೆ ಇವರು ಮಾಧ್ವರು, ವೈಷ್ಣವರು ಅಂತ ತಿಳಿಯುವುದು ಹೇಗೆ? 12 ಊರ್ಧ್ವಪುಂಡ್ರಗಳು, ನಾವು ಧರಿಸಿರುವಂತಹ ಶಂಖಚಕ್ರಗಾದಿ ಪಂಚಮುದ್ರೆಗಳು.
ನಾವು ಭಗವದ್ಭಕ್ತರು ಅಂತ ಸೂಚನೆ ಮಾಡುವುದಕ್ಕಾಗಿ, ಇನ್ನೊಬ್ಬರಿಗೆ ತಿಳಿಯುವುದಕ್ಕಾಗಿ ನಾವು ಆ ಪಂಚಮುದ್ರೆಗಳನ್ನು ಧರಿಸುತ್ತೇವೆ. ಹಾಗೆ ವಾಯುದೇವರು ಕೂಡ ಭಗವಂತನ ಭಕ್ತರು ಅಂತ ತಿಳಿಸುವುದಕ್ಕಾಗಿ, ವಾಯುದೇವರು ವಾಯು ಅಂಥೇಳಿದರೂ ಭಗವಂತನ ನಾಮವೇ ಅಂತ ಸೂಚಿಸುವುದಕ್ಕಾಗಿ ವಾಯುದೇವರು ಕೂಡ ಭಗವಂತನ ನಾಮವನ್ನು ಧರಿಸಿದ್ದಾರೆ. ಯಾವುವು? 3 ಅವತಾರಗಳಲ್ಲೂ, ಹನುಮ, ಭೀಮ, ಮಧ್ವಾವತಾರಗಳಲ್ಲೂ. ಹಾಗೆ ಅವರು ಕೂಡ ಚಕ್ರಾದಿಗಳನ್ನು ಧರಿಸಿದ್ದಾರೆ ಅಂತ ಹೇಳ್ತಾ, ಒಟ್ಟಾರೆ ನಾವು ಈ ಆಯುಧಗಳನ್ನು ಧರಿಸುವುದು ಯಾಕೆ ಅಂತ ಹೇಳಿದರೆ, ನಾನು ಕೂಡ ಭಗವಂತ ಅಂತ ಹೇಳುವುದಕ್ಕಲ್ಲ, ಪೌಂಡ್ರಕ ವಾಸುದೇವನಂತೆ ನಾವು ಭಗವದ್ಭಕ್ತರು ಅಂತ ಸೂಚಿಸುವುದಕ್ಕಾಗಿ ಭಗವಂತನ ಚಿಹ್ನೆಗಳನ್ನು ಧರಿಸುವುದು ಅದು ವಾಯುದೇವರು ಮಾಡಿದ್ದಾರೆ. ನಾವು ಮತಾನುಯಾಯಿಗಳಾದ ಕಾರಣ ನಾವು ಅದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಭೀಮಾಯ ನಮಃ ಓಂ, ಓಂ ಅರೆ ಅಸ್ಮತ್ ನಿಯಮತೆ ಶತಮೂತಿ ಏಹ ಹರಿ ಬ್ರಹ್ಮಯುಜ ಶಗ್ಮ ವಕ್ಷತಃ ಸಖಾಯಾಂ ಗೀರ್ಭಿ ಶ್ರುತಂ ಗಿರ್ವಣಸಂ. ಶತಮೂತಿ 100 ಜನರ ರಕ್ಷಕನಾದ ಇಂದ್ರನು ಅಸ್ಮತ್ ನಮ್ಮ ಅರೆ ಹತ್ತಿರದಲ್ಲಿ ನಿಯಮತೆ ನಿಯಮಿಸುತ್ತಾನೆ, ಗೀಭಿಹಿ ವೇದವಾಕ್ಯಗಳಿಂದ, ಶ್ರುತಂ ತಿಳಿಯಲ್ಪಡುವ, ಗಿರ್ವಾಣಸಂ ಮಾತುಗಳಿಂದ ಹೊಗಳಲ್ಪಡುವ, ಸಖಾಯಾಂ ಉಪಕಾರಿಯಾದ ಇಂದ್ರನನ್ನು, ಬ್ರಹ್ಮಯುಜ ಮಂತ್ರದಿಂದ ರಥದಲ್ಲಿ ಹೂಡಿದ ಹರಿ ಕುದುರೆಗಳು, ಶಗ್ಮಾಹ ನಮ್ಮ ಶ್ರಮವನ್ನು ಈಗ ಇಲ್ಲಿಯೇ ಆವಕ್ಷತಃ ಹೊತ್ತು ಕಳೆಯಲಿ. ನಮಗೆ ಹರಿ ಬರಬೇಕು ಅಂತ ಭಾರಿಯಾಗಿ ನಾವು ಕಳಕಳೆಯಿಂದ ಭಗವಂತನನ್ನು ನಾವು ಬಾರೋ ಮನೆಗೆ ಗೋವಿಂದ ಅಂತ ಹೇಳಿ ಕರಿತಾ ಇರ್ತೇವೆ. ಯಾಕೆ? ಅವನು ಬಂದರೆ ನಮ್ಮ ಶ್ರಮ ಎಲ್ಲ ಪರಿಹಾರವಾಗತ್ತೆ. ಆದ ಕಾರಣ ಕುದುರೆಗಳು ಅವನನ್ನು ಹೊತ್ತುಕೊಂಡು ನಮ್ಮಲ್ಲಿಗೆ ಬರಲಿ. ಅವನನ್ನು ಮಂತ್ರದಿಂದ ರಥದಲ್ಲಿ ಏರಿಸಲಾಗಿದೆ, ಕುದುರೆಗಳು ಅವನನ್ನು ಹೊತ್ತುಕೊಂಡು ಓಡೋಡಿ ಬರಲಿ. ಆ ಹರಿ ಎಂಥವನು ಅಂದರೆ 100 ಜನರ ರಕ್ಷಕನಾಗಿದ್ದಾನೆ. ಅವನು ನಮ್ಮ ಹತ್ತಿರದಲ್ಲಿದ್ದರೆ ಅವನು ಸಂರಕ್ಷಕನಾಗಿದ್ದಾನೆ, ವೇದವೇದ್ಯ ವಚನ ಪ್ರತಿಪಾದ್ಯನಾಗಿದ್ದಾನೆ, ಜನ್ಮ ಜನ್ಮಗಳಿಗೂ ನಮಗೆ ಉಪಕಾರಿಯಾಗಿದ್ದಾನೆ. ಅಂತಹ ಮಿತ್ರ ಬರಲಿ, ನಮ್ಮ ಹತ್ತಿರ ಇರಲಿ ಅಂತ ಪ್ರಾರ್ಥನೆ. ಅದಕ್ಕೆ ನಾವು ರಾತ್ರೊತ್ತು ಮಲಗುವಾಗ, ಎಲ್ಲನ್ನ ಊರಿಗೆ ಹೋಗುವಾಗ, ಹೊರಗೆ ಹೋಗುವಾಗ ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣಪೂರ್ಣ ಧನ್ವಾನೌ ರಕ್ಷೇತಾಂ ರಾಮಲಕ್ಷ್ಮಣೌ. ಹಿಂದೆ ಮುಂದೆ ಎಡ ಬಲ ಇದರಲ್ಲಿ ಆಕರ್ಣ ಪರ್ಯಂತ ಕಿವಿಯ ಪರ್ಯಂತದವರೆಗೂ ಆ ಬಾಣದ ದಾರವನ್ನು ಹೂಡಿ ಹಿಡಿದಿರುವಂತಹ ರಾಮಲಕ್ಷ್ಮಣರು ನಮ್ಮ ಹಿಂದೆ ಮುಂದೆ ಎಡ ಬಲ ಇದ್ದು ನಮ್ಮನ್ನು ರಕ್ಷಿಸಲಿ ಅಂತ ನಾವು ಹೇಳ್ತೇವೆ. ಅಂತಹ ಭಗವಂತ ನಮ್ಮ ಹತ್ತಿರ ಇರಲಿ, ಬಂದು ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ, ಭಾ ಎನಿಸಿದ ಬೆಳಕನ್ನು ಜ್ಯೋತಿರೂಪನಾದಂತಹ ಹೇ ಜೀವನೇ ಭಿ, ಅವನನ್ನು ನಿರ್ಮಾತೃ ಆಗಿದ್ದಾನೆ. ಆದ ಕಾರಣ ಅಂದರೆ ಜೀವರ ಶರೀರ ನಿರ್ಮಾಪಕನಾಗಿ ಜೀವರಿಗೆ ಶರೀರವನ್ನು ಕೊಡುವವನಾದ ಕಾರಣ ಅವನಿಗೆ ಭೀಮ ಎಂಬುವಂತಹ ಹೆಸರು ಬಂದಿದೆ. ಅದನ್ನೇ ಹೇಳ್ತಾ ಇದ್ದಾರೆ. ಭೀ ದೀಪ್ತಂ ಜೀವಂ ಮಾತಿ ನಿರ್ಮಾತೀತಿ ಭೀಮಃ ಸರ್ವಪ್ರಾಣಿ ನಿಯಾಮಕಃ ಇತಿ ಭೀಮಮೂರ್ತಿರತ್ರ ವರ್ಣಿತಃ. ಸಕಲ ಜೀವರಿಗೂ ದೇಹವನ್ನು ಕೊಡುವವನಾದ ಕಾರಣ ಭಗವಂತನಿಗೆ ಭೀಮಃ ಎನ್ನುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ಮುಗಿಸಿ, ನಾಳೆ ಸಮಯಜ್ಞ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.